ಬೆಳಗ್ಗೆ ಎದ್ದು ನಾನು ಯಾರ ಮುಖನ ನೋಡಬಾರದು ಅಂದ್ಕೊಂಡಿದ್ನೋ ಅವ್ರದೇ ದರ್ಶನ ಆಗೋಯ್ತು. ಮಾತೃಶ್ರೀ ರಂಗಮ್ಮನವರೇ, ಶ್ರೀಕೃಷ್ಣನ ಪಾದದ ಬಳಿ ಅರ್ಜುನ ಕೂತ ಹಾಗೆ ನೀವು ನನ್ನ ಪಾದದ ಕೆಳಗಡೆ ಒಳ್ಳೆ ದೇವತರ ಕೂತಿದ್ರಲ್ಲ, ಏನು ಸಮಾಚಾರ? ಈ ನಡುವೆ ನಿನ್ ಕೈಗೆ ಸಿಗ್ತಾ ಇಲ್ವಲ್ಲೋ, ಅದಕ್ಕೆ ನಿನ್ ಜೊತೆ ಮಾತಾಡೋಣ ಅಂತ. ಕರ್ಮನೆಲ್ಲ ಕಳ್ಕೊಳ್ಳೋದಕ್ಕಿಂತ ಮುಂಚೆನೇ ಮಾತುಕತೆನೆ. ಅದು ಯಾರ್ಯಾರೋ ಮಾತುಕತೆ ಇದೆ ಅಂತ ಅಲ್ಲೆಲ್ಗೋ ಕರ್ಕೊಂಡು ಹೋಗ್ತಾರೆ. ತಾವು ನಮ್ಮನ್ನ ಎತ್ತರ್ತಕ್ಕಂಥ ತಾಯಿ ಅದು ಏನು ಅಂತ ಹೇಳಿಪ್ಪ, ಕೇಳ್ಕೊಂಡ್ಬರುವ. ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆ. ಕಳೆದ ಯುಗಾದಿಲಿ ನೀನು ಮನೇಲಿ ಇರಲೇ ಇಲ್ಲ. ಈ ಸಲ ಹಬ್ಬಕ್ಕೆ ನೀನು ಮನೇಲಿ ಇರಲೇಬೇಕು. ಇಲ್ಲಿದ್ದಾರು ಏನ್ ಸುಖ ಮಾತ್ರ ಶ್ರೀರಂಗಮ್ಮ. ಮಗನೇ ಮಾವಿನ ಸೊಪ್ಪು ತಾಂಬ, ಮಗನೇ ಬೇವಿನ ಸೊಪ್ಪು ತಾಂಬ ಅಂತ ಅಲ್ಲಿಗೆ ಇಲ್ಲಿಗೆ ಅಟ್ತಾ ಇರ್ತೀರ. ನಿಮ್ಮೆಲ್ರಿಗೂ ಮಾವು, ನನಗೆ ಬೇವು. ಬೇವು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಕಣು. ಹೋಗ್ಬಿಡಿ, ಮದುವೆ ಆದಾಗಿಂದ ನಾವು ಅದನ್ನ ತಾನೇ ತಿಂತಾ ಇರೋದು. ಯುಗಾದಿ ಹಬ್ಬಕ್ಕೆ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಬೇಕು ಕಣು. ನಿನ್ ಹೆಂಡತಿ ಅಂತೂ ನಿನ್ ತಲೆಗೆ ಮೈಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಸಲ್ಲ. ಅದಕ್ಕೆ ಈ ಸಲ ಹಬ್ಬಕ್ಕೆ ನಾನೇ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ. ಮಾತ್ರ ಶ್ರೀರಂಗಮ್ಮನವ್ರೆ, ನನ್ನೇನು ಆಟ ಆಡೋ ಹುಡುಗ ಅನ್ಕೊಂಡ್ಬಿಟ್ಟಿದ್ರಿ ಅಂದ್ರೆ ನನಗೂ ಮದುವೆ ಅಂತ ಹಾಗೆ ಒಂದು 3-4 ವರ್ಷ ಆಗಿರ್ಬೇಕು. ಆಗಿದ್ಲೇನು, ಮಗ ಹೆತ್ತ ತಾಯಿಗೆ ಯಾವತ್ತಿದ್ಲು ಮಗನೇ. ನೋಡಿ ರಂಗಮ್ಮ, ನಾನು ಈ ಜಗತ್ತಿನಲ್ಲಿ ಅದು ಯಾರ ಕೈಲಿ ಬೇಕಾದ್ರೆ ಎಣ್ಣೆನ ತಟ್ಟಿಸ್ಕೊಂಡ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ನಿಮ್ ಕೈಲಿ ತಟ್ಟಿಸ್ಕೊಳಲ್ಲ. ಒಳ್ಳೆ ತೆಂಡಲ್ ಕರ್ತಾರ ತಟ್ಟತಾನೆ ಇರ್ತೀರಾ. ಈ ಸಲ ಹಬ್ಬಕ್ಕೆ ತಟ್ಟದೆ. ನೀನ್ ಹೇಳ್ತಾರ ನಿಜಾನೇನು? ಜಾಜಿ ಅವ್ರೆ, ಅವಳು ಹಳ್ಳಿ ಹುಡುಗಿ ಆದ್ರೂ ತುಂಬಾ ವೈನ್ ಆಗಿದ್ದಾಳೆ. ಮದ್ವೆ ಆದ್ಮೇಲೆ ನಾನು ಅವಳ ಮನೇಲೆ ಇರ್ಬೇಕಂತೆ. ಬಿಟ್ಲ ನಮ್ಮಲ್ಲಿ ಇದ್ದಾನಲ್ಲ ಆ ಥರನಾ? ಆದ್ರೆ ಒಂದ್ ಕಂಡೀಷನ್. ಏನಂತೆ? ನಾನು ಮದ್ವೆ ಆಗ್ಬೇಕಾದ್ರೆ ಆ ಹುಡುಗಿಗೆ ನಾನು 2 ಎಕರೆ ಕೊಡ್ಬೇಕಂತೆ. ಡೋಂಟ್ ವರಿ, ಹಬ್ಬಿಗೆ ಹೇಳಿ ನಾನ್ ಕೊಡಿಸ್ತೀನಿ. ಯಾವ್ದು ಮಾಡಿ ಕೊಡ್ಸ್ಬಿಡಿ, ಈ ಮನೆ ಸಹವಾಸ ತಪ್ಪುತ್ತೆ. ಆಹಾ ಕಳ್ಳ, ಈಗ್ಲೇ ಹೆಂಡತಿ ಪರ ಹಚ್ಕೊಂಡ್ ಮಾತಾಡ್ತೀಯಾ? ಹಬ್ಬಿ ಡಿಯರ್, ಕಮ್ ಹಿಯರ್. ಅದು ನಾವು ಸ್ನಾನ ಮಾಡ್ಬೇಕು ಅಂತ ನೀರ್ ಕಾಯಿಸ್ಕೊಂಡು ಇಟ್ಕೊಂಡಿದೀವಿ. ನೀವು ಮಾತುಕತೆ ಕರಿತೀರಲ್ಲ, ನಿಮ್ಮ ಜೊತೆ ಮಾತುಕತೆ ಅಲ್ಲೇ ಹೊಡ್ಕೊಂಡು ಕೂತ್ಕೊಂಡ್ರೆ ನಾವು ಕಾಯಿಸಿಟ್ ನೀರೆಲ್ಲ ಆರೋಗುತ್ತೆ. ಆಮೇಲೆ ತಿರ್ಗಾ ನಮಗೆ ನೀರ್ ಕಾಯಿಸ್ಕೊಡೋರು ಯಾರು ಬಂದು ನೀವೇನಾದ್ರೂ ನಮ್ ಬೆನ್ನು ಉಜ್ತೀರ. ರಮೇಶ್ ಬನ್ನಿ ಕೂತ್ಕೊಳ್ಳಿ. ಹಬ್ಬಿ, ಈ ಸಲ ಯುಗಾದಿಗೆ ನಾನ್ ನಿಮ್ಗೆ ಒಂದು ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡ್ತಾ ಇದ್ದೀನಿ. ಗೊತ್ತಾಗೋಯ್ತು. ಇಷ್ಟು ವರ್ಷದ ಮೇಲೆ ಆದ್ರೂ ಈ ತೀರ್ಮಾನ ತಗೊಂಡ್ರೆ ನನಗೆ ಸಿಕ್ಕಾಪಟ್ಟೆ ಸಂತೋಷ ಆಗ್ತದೆ. ಪದ್ದೆ ಯುಗಾದಿ ಒಂದು ಕಳಿಲಿ ಕಣೋ, ನಮ್ಮ ಜೀವನದಲ್ಲಿ ಬೇವು ಅನ್ನೋದು ಇಲ್ಲದೆ ಇಲ್ಲ ಕಣೋ. ಬರೀ ಮಾವು 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 ಮಾವು. ಸ್ವಲ್ಪ ದಿವಸ ಆಗ್ತಿದ್ದಂಗೆ ಇವ್ರಿಗೆ ಹುಳಿ ಮಾವು. ನಾ ಹೇಳ್ತಿರೋದು ಆ ವಿಷಯ ಅಲ್ಲ. ನಾನು ಪದ್ದುಗೆ ಒಂದು ಹುಡುಗಿನ ನೋಡಿದ್ದೀನಿ. ದುರ್ಮಾಂಸ, ನಿನಗೆ ಮದುವೆ ಏನೇ ಕಂಗ್ರ್ಯಾಚುಲೇಷನ್ ಕಣಪ್ಪ. ಆದಷ್ಟು ಬೇಗ ಮದುವೆ ಆಗಿ ನಮ್ಮ ಮನೆ ಬಿಟ್ಟು ಮ್ಯಾರೇಜ್ ಆದ್ಮೇಲೆ ಆ ಹುಡುಗಿ ಮನೇಲೆ ಇರ್ತಾನೆ. ಹಂಗಿದ್ರೆ ನಿಮಗೆ ಡಬಲ್ ಕಂಗ್ರ್ಯಾಚುಲೇಷನ್. ಆಗ್ಲೇ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಈ ಗಂಡುಗಳಿದಾನಲ್ಲ ರೇ, ಅದು ಏನ್ರಿ ಪ್ರಾಬ್ಲಮ್? ಮದುವೆಯ ಖರ್ಚು ವೆಚ್ಚಗಳು ತಾನೆ. ನಾನೇ ಮುಂದೆ ಮದುವೆ ಮಾಡ್ಕೊಡ್ತೀನಿ. ಅದು ಅಲ್ಲ ಅಭಿ. ಇವನಿಗೆ ಬಟ್ಟೆ ಬರೀತಾನೆ. ಪದಪ್ಪ 2 ಚಡ್ಡಿ 2 ಬನಿ ಎಕ್ಸ್ಟ್ರಾ ತಗೋಬೋಕ. ಅಭಿ ಅದು ಅಲ್ಲ. ತಿಂಗಳ ರೇಷನ್ ತಾನೆ. ಪದಪ್ಪ ನೀನ್ ಯಾವುದೇ ಕಾರಣಕ್ಕೂ ನಮ್ಮ ಮನೆ ಬರ್ದಕ್ಕೆ ಹೋಗ್ಬೇಡ. ಹುಡುಗಿ ಮನೆಯಲ್ಲೇ ಇದ್ದು ಬಿಡು. ಪ್ರತಿ ತಿಂಗಳು ರೇಷನ್ ಅಲ್ಲಿಗೆ ಕಳ್ಸಿಕೊಡ್ತೀನಿ. ಅದನ್ನ ನಾವು ರೆಗ್ಯುಲರ್ ಆಗಿ ಕಳ್ಸೋದಿದ್ದೇ ಇರುತ್ತೆ. ಆದ್ರೆ ಅದು ಅಲ್ಲ. ಹುಡುಗಿಗೆ ಮದುವೆಗಳಲ್ವಾ? ನೀನೇನು ಯೋಚನೆ ಮಾಡ್ಬೇಡ ಕಣ. ಆದ್ರೆ ಯಾವುದೇ ಕಾರಣಕ್ಕೂ ಇದನ್ನ ರಂಗಮ್ಮನ ಹತ್ರ ಹೇಳ್ಬೇಡ. ರಂಗಮ್ಮನವರು ರಾತ್ರಿ ಮಲಗಿದ್ದಾಗ ಮೆತ್ತ ಹೋಗಿ ಅವ್ರ ಸೊಂಟಕ್ಕೆ ಕೈ ಹಾಕಿ ಡಾಬಲ್ ಕೆತ್ತು ಬಿಡ್ತೀನಿ. ಮಾತ್ರ ಮುರ್ಕೊಂಡು ಆ ಕೊಂಡಿನಲ್ಲಿ ನಿನ್ನ ಹೆಂಡತಿಗೆ ತಾಳಿ ಮಾಡಿಸ್ಕೊಡ್ತೀನಿ. ಅದು ಅಲ್ಲ. ನನ್ನ ಕೈಲಿ ಇಷ್ಟೇ ಮಾಡಕ್ಕಾಗತ್ತೆ ಕಣ್ರಿ. ಇಷ್ಟ್ರ ಮೇಲೆ ಏನೇನು ಮಾಡಬಿಡ್ತಾವಲ್ಲ ಅವನ್ನ ನೀವೇ ಮಾಡ್ಕೊಬೇಕು. ಸ್ವಲ್ಪ ಕೂತ್ಕೊಳ್ಳಿ, ಹೇಳ್ತೀನಿ. ಪದ್ದು ಆ ಹುಡುಗಿನ ಮ್ಯಾರೇಜ್ ಆಗ್ಬೇಕು ಅಂದ್ರೆ ಪದ್ದು ಆ ಹುಡುಗಿಗೆ 2 acres ಲ್ಯಾಂಡ್ಸ್ ಕೊಡ್ಸ್ಬೇಕಂತೆ. ಜಾತಿ ಚಪ್ಪಲ್ ತಿಂದಿವ್ರೆ ಏನು ಆಡೋ ಮತ್ತಿಗೆ ಒಂದು ಅರ್ಥ ಬಿಡ್ಬೇಡ್ರಿ. ಈ ಕ್ಷಣನೇ ನಾನೇನಾದ್ರೂ ಇವನು ಕೈ ಬಿಟ್ಟೆ ಅಂದ್ರೆ ಪಾಪ ಅವ್ನ ಸ್ವಂತ ಖರ್ಚಿಂದ ಒಂದು ಚಡ್ಡಿ ತಗೊಳ್ಳೋ ಯೋಗ್ಯತೆನೂ ಅವನಿಗಿಲ್ಲ. ಅಂತದ್ರಲ್ಲಿ 2 ಎಕರೆ ಲ್ಯಾಂಡ್ ಬೇಕು ಅಂದ್ರೆ ಪಾಪ ಅವನು ಎಲ್ಲಿಂದ ತಗೊಡ್ತಾನೆ? ಅದಕ್ಕೆ ಹೇಳ್ತಾ ಇರೋದು ಆ 2 acres ಲ್ಯಾಂಡ್ ನ ನೀವ್ ಕೊಡ್ಸಿ ಅಂತ. ನಾನು ನಮ್ಮ ಯಜಮಾನ ಶಾಸ್ತ್ರಿಗಳ ಹತ್ರ ಹೋಗಿ ನಮ್ಗೆ ಯಾಕೆ ಮಕ್ಕಳಾಗಿಲ್ಲ ಅಂತ ಕೇಳಿದ್ವಿ. ಇಂಥ ವಿಚಾರನೆಲ್ಲ ಹೋಗಿ ಡಾಕ್ಟರ್ ಹತ್ರ ವಿಚಾರಿಸ್ಬೇಕಮ್ಮ. ಅದು ಬಿಟ್ಬಿಟ್ಟು ಯಾವನೋ ಕೌಡೆ ಬಿಡು ಅಂತ ಹೋಗಿದ್ರಲ್ಲ, ಅವನು ನಿಮ್ಮ ತಲೆಲ್ಲ ಅದು ಏನೋ ತಗೊಳ ಬಿಟ್ಟಮ್ಮ. ನೀವು ಏನು ಕೇಳಮ್ಮ,
ಶಾಸ್ತ್ರಿಗಳು ನಮ್ ಜಾತಕ ನೋಡಿ ನೀವ್ ಇರೋ ಜಾಗ ಸರಿ ಇಲ್ಲ, ಮಕ್ಕಳಾಗುತ್ತವೆ. ಹಾಗಾಗಿ ಹೊರದೇಶಕ್ಕೆ ಹೋಗ್ಬನ್ನಿ ಅಂದ್ರು. ಅದ್ರಲ್ಲೂ ಈ ಫ್ರಾನ್ಸ್ ಅನ್ನೋದು ಪ್ರೇಮಿಗಳ ಸ್ವರ್ಗ. ಅಲ್ಲಿ ಹೋಗ್ಬಂದವ್ರಿಗೆಲ್ಲ ಮಕ್ಕಳಾಗಿದೆ. ನೀವು ಒಂದ್ಸತಿ ಹೋಗಿ 2 ಮಕ್ಕಳಾಗತ್ವೆ ಅಂದ್ರು. 1 ಮಗು ನಾವ್ ಇಟ್ಕೊಂಡು ಇನ್ನೊಂದ್ ಮಗುನ ಬೇಕಾದ್ರೆ ನಿಮ್ಗೆ ಕೊಡ್ತೀವಿ. ಹಾಗಾಗಿ ಫ್ರಾನ್ಸ್ ಟ್ರಿಪ್ ಹೋಗೋದಕ್ಕೆ ಬೇಗ ಅರೇಂಜ್ ಮಾಡ್ಬಿಡು. ಅಯ್ಯೋ ರೇ ನಾಗೋಲ್ಯವ್ರೆ, ಕೋರ್ಟ್ ಲೇಟ್ ಆಗ್ತದೆ, ಕೋರ್ಟ್ ಕೊಡ್ರಿ. ರೀ ಇವತ್ ಕೋಟ್ ಮಾರ್ಕ್ ಬಂದಿದ್ದೀರಾ, ನಾಳೆ ಪ್ಯಾಂಟ್ ಮಾರ್ಕ್ ಬಂದ್ರೆ ನಾನೇ ತಂದ್ಕೊಳ್ಳೇನ್ರಿ. ಪ್ಯಾಂಟ್ ಮರ ಸುತ್ತಾದೆ ನಾನಲ್ಲ, ಕೊಡ್ರಿ ಕೋಟು. ಗುಂಡು ನನ್ನನ್ನೇ ಮರಿತೀರಂತೆ, ಇನ್ನು ಪ್ಯಾಂಟ್ ಮರಿಯೋದ್ಯಾ ಮಹಾ. ತಗೊಳ್ಳಿ ಕೋಟು. ಹೋದೆಯ ದೂರ ಜೊತೆಗಾರ ಸೇರಲು ಬಂದಾಗ ನೀ ಅರಿಯದೆ ಹೋದೆ ಪ್ರೇಮದ ಸಂದೇಶವ ತಂದಾಗ. ರೇ ನಾಗೋಲ್ಯವ್ರೆ, ಕೋರ್ಟ್ ತಪ್ಕೋಬೇಡ್ರಿ, ನನ್ನನ್ನೇ ತಪ್ಕೊಂಡಂಗಾಗತ್ತೆ. ಗುಂಡು ಇವತ್ತು ಕೋಟ್ನ ತಪ್ಕೊಳಕ್ ಅವಕಾಶ ಕೊಟ್ಟಿದ್ದೀರಾ, ಮುಂದೆ ನಿಮ್ಮನ್ನ ತಪ್ಕೊಳಕ್ ಅವಕಾಶ ಕೊಡ್ತೀರಾ ಬಿಡಿ. ರೇ ಸುಮ್ನೆ ಏನೇನೋ ಮಾತಾಡ್ಬೇಡಿ. ರಸ್ತೆಯಲ್ಲಿ ನೋಡಿದ ಜನ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ. ಕೋರ್ಟ್ ಕೊಟ್ಟು ಮನೆಗೆ ಹೋಗ್ರಿ. ನಾನು ಮನೆಗೆ ಹೋಗಕ್ ಬಂದಿಲ್ಲ, ನಿಮ್ ಜೊತೆ ಕೋರ್ಟ್ ಬರ್ತೀನಿ. ರೇ, ನನ್ನ ಜೊತೆ ನೀವು ಕೋರ್ಟಿಗೆ ಬರ್ತೀರಾ? ಅದ್ಯಾಕೋ? ಕೋರ್ಟ್ ನಲ್ಲಿ ನಾನು ಒಂದ್ ಪ್ರಶ್ನೆ ಕೇಳ್ಬೇಕು. ಈ ಮೋಸ್ಗಾರ ಲಾಯರ್ ಗುಂಡಣ್ಣವರು ತಮ್ಮ 100ನೇ ವಿಚ್ಛೇದನ ಕೊಡಿಸುವಾಗ ಇನ್ನೊಂದ್ ತಿಂಗಳಲ್ಲಿ ಗಂಡು ಹುಡುಕಿ ಮದ್ವೆ ಮಾಡಿಸ್ತೀನಿ, ಇಲ್ಲದೆ ಹೋದ್ರೆ ತಾವೇ ಮದ್ವೆ ಮಾಡ್ಕೋತೀನಿ ಅಂತ ಸುಳ್ಳು ಆಶ್ವಾಸನೆ ಕೊಟ್ಟಿದ್ರು. ಈಗ ಅವರೇ ನನ್ಗೊಂದ್ ಗಂಡು ಹುಡುಕಿ ಮದ್ವೆ ಮಾಡಿಸ್ಬೇಕು, ಇಲ್ಲದೆ ಹೋದ್ರೆ ತಾವೇ ಮದ್ವೆ ಮಾಡ್ಕೋಬೇಕು ಅಂತ ಜಡ್ಜ್ ಸಾಹೇಬ್ರ ಮುಂದೆ ಹೇಳ್ತೀನಿ. ನಾಗೋಲ್ಯವ್ರೆ, ನೀವು ಕಟಕಟೆಯಲ್ಲಿ ನಿಂತ್ಕೊಂಡು ನನ್ನ ಬಗ್ಗೆ ಆ ರೀತಿ ಹೇಳ್ಬಿಟ್ರೆ ನಾನು ಕೆಲಸ ಕಳ್ಕೊಂಡು ಮನೇಲಿ ಕೂತಿರ್ಬೇಕಾಗತ್ತೆ ರೀ. ಸರಿ ರೀ, ಮನೇಲೆ ಕೂತ್ಕೊಳ್ಳಿ. ಇಬ್ರು ಬಾರ ಬಾರ ಚೌಕ ಬಾರ ಆಟ ಆಡೋಣ. ಆಮೇಲೆ ಜೀವನಕ್ಕೆ ಏನ್ ಮಾಡ್ತೀರಾ? ಮಣ್ಣು ತಿಂತಿರೋ? ಹೇಗೂ ನನಗೆ ಟೀಚರ್ ಟ್ರೈನಿಂಗ್ ಆಗಿದೆ, ಮನೇಲೆ ಒಂದ್ ಸ್ಕೂಲ್ ಶುರು ಮಾಡ್ತೀನಿ. ನೀವು ಸ್ಟೂಡೆಂಟ್ ಆಗಿ ಬಂದು ಸೇರ್ಕೊಳ್ಳಿ, ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡ್ತೀನಿ, ನಿಮ್ಗೆ ಪ್ರೀತಿಯ ಆಟ ಹೇಳ್ಕೊಡ್ತೀನಿ. ನಾಗೋಲ್ಯವ್ರೆ, ಯಾಕ್ರಿ ತರ ಕಾಟ ಕೊಡ್ತಾ ಇದೀರಾ? ಮತ್ತಿನ್ನೇನ್ರಿ, ಯುಗಾದಿ ಹಬ್ಬ ಬೇರೆ ಹತ್ರ ಬರ್ತಾ ಇದೆ. ಸಿಹಿನ ಇಲ್ಲ ಕಹಿನ ಎರಡರಲ್ಲೊಂದು ತೀರ್ಮಾನ ಆಗ್ಬೇಕು. ಯಾವ್ದಾದ್ರು ಗಂಡು ಹುಡುಕಿ ಮದ್ವೆ ಮಾಡ್ಸಿ, ಇಲ್ಲದೆ ಹೋದ್ರೆ ನೀವೇ ಮದ್ವೆ ಮಾಡ್ಕೊಳ್ಳಿ. ದಿನ ಅಂತ ಒಂಟಿ ಗೋಬೆ ತರ ಇರ್ಲಿರಿ. ಆಯ್ತು ನಾಗೋಲ್ಯವ್ರೆ, ಪಾಂಡುರಂಗ ಗಂಡುಗಲ್ಲಿ ಅವರ ಮನೆಯಲ್ಲಿ ರಂಗಮ್ಮ ಅವರ ವಧುವರರ ಅನ್ವೇಷಣಾ ಕೇಂದ್ರ ಇದೆ. ಅಲ್ಲಿಗೆ ನಿಮ್ಮ ಮುಸುಡಿರೋ ಫೋಟೋ ತಗೊಂಡು ಹೋಗೋಣ. ನಿಮ್ಗೆ ಮ್ಯಾಚ್ ಆಗೋ ಒಂದು ಗಂಡನ ಹುಡುಕ್ ಕೊಡ್ತಾರೆ. ಸರಿ ನಡೀರಿ ಹೋಗೋಣ. ಇಷ್ಟ ಮಾತ್ರ ವ್ಯವಸ್ಥೆನ ವಿಚ್ಛೇದನ ಕೊಡಿಸ್ದಾಗ್ಲೇ ಮಾಡಿದ್ರೆ ಈ ಯುಗಾದಿಗೆ ನಮ್ಗೆ 6 ತಿಂಗಳಾಗಿರೋದು. ರಂಗತ್ತೆ, ನನಗೆ ಯಾವ ಹುಡುಗಿ ನೋಡ್ತ್ಯಾ? ನಿನಗೆ ಯಾರೋ ಹೆಣ್ಣು ಕೊಡ್ತಾಳೆ, ನಿನಗೆ ಮದುವೆ ವಯಸ್ಸು ಬಂದು ವಾಪಸ್ ಹೊರಟೋಗಿದೆ. ಅಲ್ಲ, ನೀನೇ ಒಂದು ಹೆಣ್ಣು ನೋಡಿದ್ದೀನಿ ಅಂತ ಹೇಳ್ತಿದ್ಯಲ್ಲ. ಆ ಹುಡುಗಿನ ಮದ್ವೆ ಆಗ್ಬೇಕಂದ್ರೆ 2 ಎಕರೆ ಜಮೀನ್ ಕೊಡ್ಬೇಕಂತ. ಇವಾಗ ಕಾಲ ಚೇಂಜ್ ಆಗ್ಬಿಟ್ಟಿದೆ. ನೀವು ಪಾಂಡುರಂಗಂಗೆ ಹೇಳಿ ನನ್ಗೆ 2 ಎಕರೆ ಜಮೀನ್ ಕೊಡಿಸ್ಬಿಡಿ. ನಾನು ಆ ಹುಡುಗಿನ ಮದುವೆ ಆಗಿ ಉದ್ಕೊಂಡು ಬಿತ್ಕೊಂಡು ಆರಾಮಾಗಿ ಇರ್ತೀನಿ. ಮುಚ್ಚ ಬಾಯಿ. ಒಂದು ಲೋಟ ತೆಗೆದು ಈ ಕಡೆಯಿಂದ ಆ ಕಡೆ ಇಡೋಕ್ ಬರಲ್ಲ, ಇನ್ನು ಹೊಲದಲ್ಲಿ ಏನೋ ಗೈತಿಯ. ನೀನು ನೋಡಕ್ಕೆ ಒಳ್ಳೆ ದಪ್ಪಗೆ ಚಕೋತ ಹಣ್ಣಿದ್ದಾಗಿದ್ದೀಯ, ಹೊಲಗೆಲ್ಲ ಬೆಂಡು, ಒಳಗೆ ಸಣ್ಣ ಬಾಳೆ ದಿಂಡು. ಕೆಲಸ ಮಾಡು, ಈ ಫೋಟೋನೆಲ್ಲ ಆ ಕಡೆ ಕೂತ್ಕೊಂಡು ನೋಡ್ತಾ ಇರು, ನಾನೇ ನಿನ್ಗೆ ಮದುವೆ ಮಾಡ್ತೀನಿ. ಈ ಫೋಟೋಗಳನ್ನ ನೋಡಿದ್ದೀರಲ್ಲ, ಇನ್ನೊಂದ್ಸಲ ನೋಡಿದ್ರೆ ಫೋಟೋ ಸೌದೋಗುತ್ತಾ. ಒಂದೊಂದು ಬಣ್ಣ ಬಣ್ಣದ ಲೋಕ. ಓ ಪದ್ದು ಮಹಾರಾಜ್, ಏನ್ರಿ ಮಾಡ್ತಾ ಇದ್ರಾ? ರಂಗತ್ತೆ ಹುಡುಗಿರ್ ಫೋಟೋಗಳನ್ನ ಕೊಟ್ಬಿಟ್ಟು ನೋಡು ಅಂತ ಹೇಳಿದ್ರು, ನೋಡ್ತಾ ಇದ್ದೀನಿ. ಹಾಗಿದ್ರೆ ಒಳ್ಳೆವೆಲ್ಲ ಈ ಕಡೆ ತಳ್ಳು, ಮಿಕ್ಕಿದ್ದು ನೀನ್ ನೋಡ್ಕೊಳ್ಳ. ಬನ್ನಿ 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 ಬನ್ನಿ. ಇದೇ ರಂಗಮ್ಮನ್ ಮ್ಯಾರೇಜ್ ಬ್ಯೂರೋ. ಇವ್ರು ನಮ್ಮಮ್ಮ, ನಾನು ಇವ್ರ ಮಗಳು. ಅದೇನೋ ಗಾದೆ ಇದೆಯಲ್ಲ, ತಾಯಿಯಂತೆ ಮಗಳು ನೂಲಿನಂತೆ ಸೀರೆ. ಅದಕ್ಕೆ ತದ್ವಿರುದ್ಧವಾಗಿದೆ. ತಾಯಿ ಹಿಂದೆ ಹಿಂಗೆ, ಮಗಳ ಮುಂದೆ ಹೀಗೆ. ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ಲಾಯರ್ ಗುಂಡಣ್ಣ. ಈ ಲಾಯರ್ ಗುಂಡಣ್ಣ ಕರಿ ಕೋಟ್ ಹಾಕೊಂಡು ಕೋರ್ಟ್ಗೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟ ಅಂದ್ರೆ ವಿಚ್ಛೇದನ ಕೇಸು ಒಪ್ಪಂದ ತಿರುಗುತ್ತೆ, ಎಡಗಾಲಿಟ್ಟು ಎಂಟ್ರಿ ಕೊಟ್ಟ ಅಂದ್ರೆ ಒಪ್ಪಂದ ಕೇಸು ವಿಚ್ಛೇದನ ತಿರುಗುತ್ತೆ. ಇವ್ರಿಂತ ಕೇಸ್ಗಳನ್ನ ತಗೊಂಡೆ ನಾನು ಈ ಸ್ಥಿತಿಗೆ ಬಂದಿರೋದು. ಈಕೆ ಯಾರು? ನಿಮ್ ಹೆಂಡತಿನ? ನನಗೇನೋ ಇಷ್ಟ ಇದೆ, ಆದ್ರೆ ಇವರೇ ಒಪ್ತಾ ಇಲ್ಲ. ಅಲ್ಲೇ ನಿಮ್ಮಿಬ್ಬರಿಗೂ ಈಗ ಮದುವೆ ಮಾಡಿಸ್ಬೇಕಾ? ರಂಗಮ್ಮನವ್ರೆ, ನನಗೀಗಾಗ್ಲೇ ಮದುವೆ ಆಗಿದೆ. ನಾನು ಇವ್ರಿಗೆ ಒಂದು ಗಂಡನ ಹುಡುಕಿ ಮದುವೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿತ್ತು. ಅಮ್ಮ, ಇಲ್ಲಿ ರೊಟ್ಟಿ ಯಾವುದು ತುಪ್ಪ ಯಾವುದು? ನಿನಗಿದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ. ನಾನು ಒಂದು ಹುಡುಗಿ ಬೇಕು ಅಂತ ಹುಡುಕ್ತಾ ಇದ್ದೆ. ಆಹಾ, ಮಹಾಲಕ್ಷ್ಮಿ ಅಂತ ಹೆಣ್ಣೆ ಸಿಕ್ಬಿಟ್ಟು. ನೋಡಿ ರಂಗಮ್ಮನವ್ರೆ, ಆದಷ್ಟು ಬೇಗ ನಮ್ಮ ನಾಗೋಲ್ಲಿಯವ್ರಿಗೆ ಒಂದು ಗಂಡನ ಹುಡುಕಿ ಮದುವೆ ಮಾಡಿಸ್ಕೊಟ್ಬಿಡಿ. ಫೀಸ್ ಎಷ್ಟಾದ್ರೂ ಪರವಾಗಿಲ್ಲ, ನಾನು ಕೊಡ್ತೀನಿ. ಅವನು ಯಾವುದೇ ಗಂಡಾದ್ರೂ ಪರವಾಗಿಲ್ಲ, ಒಟ್ನಲ್ಲಿ ಅವ್ನು ಗಂಡ ಆಗಿರ್ಬೇಕು. ಯಾವ್ದೋ ಗಂಡಾದ್ರೆ ಆಗೋದಿಲ್ಲ ರೀ. ನಾನ್ ಇಷ್ಟಪಡೋ ಗಂಡನ್ನೇ ಹುಡುಕಿ ನೀವು ನನಗ್ ಮದ್ವೆ ಮಾಡಿಸ್ಬೇಕು. ನಮ್ಮದು ಒಳ್ಳೆ ವಂಶನೇ.
ಗಂಡುಗಲಿ ವಂಶ. ನಮ್ಮನೇನೂ ಒಂದು ಗಂಡಿದೆ. ನಿಮ್ ವಂಶದ ಬಗ್ಗೆ ಟಿವಿಲಿ ಪೇಪರಲ್ಲಿ ಸಿಕ್ಕಾಪಟ್ಟೆ ಓದ್ಬಿಟ್ಟಿದ್ದೀನಿ ಬಿಡಿ. ನಿಮ್ ವಂಶದಲ್ಲಿ ಹುಡುಗ ಸಿಗ್ತಾ ಇರೋದು ನನಗೆ ಸಿಕ್ಕಾಪಟ್ಟೆ ಸಂತೋಷ. ಹುಡುಗ ಯಾರು? ಅಲ್ಲಿ ಕೂತಿದ್ದಾನಲ್ಲ ಅವನೇ ಮದುವೆಗಿರೋದು. ಈ ಗುಂಡು ದಪ್ಪಗೆ ಮುದಿಗೋರಿಲ್ಲ ತರ ಇದ್ದಾನಲ್ಲ ಬಳ್ಳಾರಿ ಅದೇ ಸ್ಮಾರ್ಟ್ ಆಗಿದ್ದಾನಲ್ಲ ಕುಳ್ಳ ಅವನಾದ್ರೆ ಓಕೆ. ನನಗೂ ಓಕೆ. ನೀನ್ ಒಪ್ಪಂದ್ಮೇಲೆ ಮುಗಿಸಿ ಬಿಡಮ್ಮ. ಮಾತುಕತೆ ಮುಗಿಸಿ 15 ದಿನದಲ್ಲೇ ಮದುವೆ ವ್ಯವಸ್ಥೆ ಮಾಡ್ತೀನಿ. ದುಡ್ಡು ಕಾಸು ಕೊಡ ಹಾಗೆ ಇಲ್ಲ. ಅಲ್ಲ, ಈ ಕಡೆಯಿಂದ ಆದಿತ್ಯದ್ರದು ಆ ಕಡೆಯಿಂದ ಯಾರ್ರಿ? ಅಯ್ಯೋ ನೀವೇನ್ರಿ? ನೋಡಿ, ನಾನು ಈಗ ಹೇಳ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ. ರಿಯಲ್ ಎಸ್ಟೇಟು ಈಗ ಮಕಾಡೆ ಮಲಗ್ಬಿಟ್ಟಿದೆ ಕಣ್ರಿ. ಯಾವುದಕ್ಕೂ ಒಂದು ಅಡ್ವಾನ್ಸ್ ಅಂತ ಒಂದು 50 ಲಕ್ಷ ರೆಡಿ ಮಾಡ್ಕೊಳ್ಳಿ. ಅಷ್ಟು ಅಮೌಂಟಿಗೆ ಒಂದಂತ ಯಾವ್ದಾದ್ರು ಒಂದು ಜಮೀನ ನಾನು ಕೊಡಿಸ್ತೀನಿ ಕಣಪ್ಪ. ಆಹಾ ಮಾತು ಕೇಸರಿ ಬಾತು ಚುರುಕು ಬೆಣ್ಣೆ ಮುರುಕು ನನ್ ಈ ಹುಡುಗನೇ ಓಕೆ. ಏನಮ್ಮ ಆಗ್ಲೇ ಕನಸು ಕಾಣಕ್ ಹೋಗ್ಬಿಟ್ಯಾ? ಹಾಗೇನಿಲ್ಲ ನನ್ಗೆ ಯಾವ್ದು ಓಕೆ. ಆಯ್ತು ಬಿಡಮ್ಮ, ನೀವು ನಾಳೆ ಬನ್ನಿ, ಹುಡುಗನ ಜೊತೆ ಮಾತನಾಡಿ ಮದ್ವೆ ಮಾಡ್ತೇ ಬಿಡೋಣ. ನಾವು ದೊಡ್ಡವರು, ನಾವೇ ಮುಂದೆ ನಿಂತು ಮದುವೆ ನಡೆಸ್ಕೊಡ್ಬೇಕು. ಹುಡುಗನ್ನ ಕೊಡ್ತೀವಿ, ಮದ್ವೆ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಹುಡುಗಿ ಫೋಟೋ ಇದ್ರೆ ಕೊಡ್ತೀರಾ? ಬನ್ನಿ ಹೋಗೋಣ. ಲೋಪತ್ತು ಹುಡುಗಿ ಸಕ್ಕತ್ತಾದಳ್ ಕಣ, ನಿಂಗೆ ಇಷ್ಟ ಅಲ್ಲ? ಎಷ್ಟು ದಿವಸ ಅಂತ ನಾನು ಇಂಥ ಹುಡುಗಿ ಬೇಕು ಅಂತ ಹುಡುಗಿ ಬೇಕು ಅಂತ ಕಾಯೋದು. ಇನ್ನು ಬಿಟ್ರೆ ಸಿಗಲ್ಲ ಅಂತ ಒಪ್ಕೊಂಡ್ಬಿಟ್ಟೆ ಕಣ. ಅಂತೂ ಮದುವೆ ಆಗ್ಬೇಕು ಅಂತ ತುದಿಗಾಲಲ್ಲೇ ನಿಂತಿದ್ಯಾ ಅನ್ನೋ. ಸ್ವಲ್ಪ ಇನ್ನು ಈ ವಿಷಯನ ನನ್ನ ಮಗನ್ ಹೇಳ್ತೀನಿ. ಅತ್ತವ್ರೆ ನಾನೇ ಕರಿತೀನಿ ರೀ. ಈ ಕಡೆ ಇದೀನಪ್ಪ. ನಾಲ್ಗೆ ಉತ್ಸಾರಂಗಿತ್ತು. ಅಲ್ಲ, ಅದು ನಮ್ಮ ಪದ್ದುಗೆ ಜವಾಬ್ದಾರಿ ಬಂದ್ಬಿಟ್ಟಿದೆ. ಏನಪ್ಪದ್ದು? ನೀನು ದೋಸೆ ತಿನ್ನೋ ಹೋಟ್ಲಲ್ಲಿ ತಟ್ಟೆ ತೊಳೆ ಕೆಲಸ ಏನಾದ್ರು ಸಿಕ್ಬಿಡ್ತಾವ? ಇಲ್ಲ, ಅವನು ಮದ್ವೆ ಆಗಕ್ಕೆ ರೆಡಿ ಆಗಿದ್ದಾರೆ. ಈ ಶುಭ ಕಾರ್ಯನ ನೀವೇ ಮುಂದೆ ನಿಂತು ನಡ್ಸ್ಕೊಡ್ಬೇಕಪ್ಪ. ಹೌದು ಕಣೋ ಮಗನೇ, ನಮ್ ಪದ್ದುಗೆ ಮದ್ವೆ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಮದುವೆಗೆ ಸ್ವಲ್ಪ ದುಡ್ಡನ್ನ ರೆಡಿ ಮಾಡ್ಕೊಪ್ಪ. ಅಣ್ಣಯ್ಯ, ಫ್ರಾನ್ಸ್ ಹೋಗೋದಕ್ಕೆ ಏರ್ ಟಿಕೆಟ್ ನಲ್ಲಿ ಡಿಸ್ಕೌಂಟ್ ಇದೆಯಂತೆ. ಹೋದ ವರ್ಷ ಹೋದವ್ರಿಗೆಲ್ಲ ಮಕ್ಕಳಾಗಿದೆಯಂತೆ. ನಮಗೂ ಅಲ್ಲಿ ಕಳ್ಳ ವ್ಯವಸ್ಥೆ ಮಾಡು, ಇಲ್ಲಾಂದ್ರೆ ಆಸ್ತಿ ಪಾಲ್ ಬಿಸಾಕು. ರಘು, ದೇವ್ರ ಮೇಲೆ ಬರ ಹಾಕಿ ಈ ಸ್ವಿಚ್ ಆನ್ ಮಾಡು. ನೀವೊಬ್ಬರು ಫೇಮಸ್ ಸೈಂಟಿಸ್ಟು, ಇಂಟರ್ನ್ಯಾಷನಲ್ ಲೆವೆಲ್ ನಿಮ್ ನೇಮ್ ಇದೆ. ನೀವು ದೇವ್ರನ್ನ ಮೊದಲ ರಘು, ಆ ದೇವ್ರಿಲ್ದೆ ನಾವಿಲ್ಲ. ಸೂರ್ಯನ ಉದಯಾಸ್ತಗಳು ಕೂಡ ಆ ದೇವ್ರ ಲೀಲೆ ಅಂತ ನಮ್ಮವ್ ನಾನು. ಈ ಪ್ರಯೋಗ ಏನಾದ್ರು ಸಕ್ಸಸ್ ಆದ್ರೆ ಮೆಮೊರಿ ಇದೆ ಬೆಲ್ಟ್ ಅದ್ಭುತ. ದೇವ್ರ ಮೇಲೆ ಬರ ಹಾಕಿ ಸ್ವಿಚ್ ಆನ್ ಮಾಡು. ಓ ದೇವರೇ, ನಮ್ಮ ನೆಲವನ್ನು ಕಾಪಾಡಪ್ಪ. ನೀವು 10 ವರ್ಷಗಳ ಸಾಧನೆ ಇವತ್ತು ಫಲ ಕೊಟ್ಟು. ಹೌದು ರಘು, ಹೌದು. ಈ ಪ್ರಯೋಗ ಸಕ್ಸಸ್ಗೋಸ್ಕರ 10 ವರ್ಷ ಊಟ ತಿಂಡಿ ನಿದ್ದೆ ಅಷ್ಟೇ ಯಾಕೆ ಹೆಂಡತಿನ ಕೂಡ ಬಿಟ್ಬಿಟ್ಟಿನಲ್ಲ. ನೀವು ಬಿಟ್ಟಿದ್ದಲ್ಲ ಸರ್, ಅವರೇ ಬಿಟ್ಟಿದ್ದು. ಅವಳು ದೊಡ್ಡ ಅದು ಅಂತ ನೀನ್ ದೊಡ್ಡನ್ ತರ ಮಾತಾಡ್ಬೇಡ ರಘು. ನೋಡ್ತಾ ಇದ್ದ ಈ ಯುಗಾದಿ ಹಬ್ಬದೊಳಗೆ ಜಗತ್ತಲ್ಲೇ ಒಂದು ಕ್ರಾಂತಿ ಮಾಡ್ಬಿಡ್ತೀನಿ ಸರ್. ನಿಮ್ಮ ಈ ಸೂತ್ರನ ಕದಿಯಕ್ಕಂತಾನೆ ಆ ಜಗನ್ ಗ್ಯಾಂಗ್ ನಿಮ್ಮ ಹಿಂದ್ಗಡೆ ಬಿದ್ದಿದೆ. ಅದನ್ನ ಮಾತ್ರ ನೀವು ಮರಿಬಾರ್ದು. ಅದಕ್ಕೆ ತಾನೇ ಅವನು ಕಣ್ತಪ್ಸಿ ಇಲ್ಲಿ ಸಂಶೋಧನೆ ನಡೆಸ್ತಿರೋದು. ನೀವು ರಾತ್ರಿಗೆ ಓಡ್ ಫೇಮಸ್ ಆಗ್ಬಿಡ್ತೀರಿ ಸರ್. ಈ ಅಲ್ಪನ್ ಮರಿಬಿಡಿಸಿ. ಎಲ್ಲಾದ್ರೂ ಉಂಟೆ ರಘು, ಹೆಂಡತಿ ಬಿಟ್ಮೇಲೆ ನೀನೇ ತಾನೇ ನನ್ನ ಸರ್ವಸ್ವ. ರಘು, ಈ ಮೆಮೊರಿ ಇರೇಸರ್ ಬೆಲ್ಟ್ ಮನುಷ್ಯನ ತಲೆಗೆ ಹಾಕಿದ್ರೆ ಅವನಲ್ಲಿರೋ ಕೆಟ್ಟ ವಿಷಯಗಳು, ಕೆಟ್ಟ ಆಲೋಚನೆಗಳೆಲ್ಲ ದೂರ ಆಗುತ್ತೆ. ಅವನ ಆರೋಗ್ಯ ಸುಧಾರಿಸುತ್ತೆ. ಪ್ರಾಬ್ಲಮ್, ಈ ಬೆಲ್ಟ್ ನ ಪ್ರಯೋಗ ಮಾಡೋದಕ್ಕೆ ನನಗೊಂದು ಮಂಕಿ ಅಥವಾ ಮ್ಯಾನ್ ಬೇಕಲ್ಲ. ಮಂಕಿ ಮಾತ್ರ ಕೋಪರೇಟ್ ಮಾಡಲ್ಲ ಸರ್. ನಾನು ಕೋಪರೇಟ್ ಮಾಡ್ತಾನೆ ಸರ್. ಎಸ್ ರಘು, ಯು ಆರ್ ರೈಟ್. ನನಗೆ ತುಂಬಾ ಯೋಚನೆಗಳಿರುವಂತ ಮನುಷ್ಯನ ಕರ್ಕೊಂಬ. ಈ ಬೆಲ್ಟ್ ಅವ್ನ ತಲೆಗೆ ಹಾಕ್ಬಿಟ್ರೆ ಅವನಲ್ಲಿರೋ ಯೋಚನೆಗಳು, ಕೆಟ್ಟ ನೆನಪುಗಳು, ಹಿಂದಿನ ಕೈ ನೆನಪುಗಳೆಲ್ಲ ಮಾಯ ಆಗ್ಬಿಡುತ್ತೆ. ಅವನಿಗೂ ಹಿತ ಸಿಕ್ಕುತ್ತೆ, ನಮಗೂ ರಿಸಲ್ಟ್ ಸಿಕ್ಕಾಗುತ್ತೆ. ಏ ಒಗಪಾತಗೆ, ಸಂಕ್ರಾಂತಿ ಕಳೆದ ಮೇಲಾದ್ರೂ ನಮ್ಮ ಬದುಕು ತಿರುವು ತಗೊಳುತ್ತೆ ಅನ್ಕೊಂಡಿದ್ದೆ. ತಿರುವು ತಗೊಳ್ಳೋದು ಏನು ಬಂತು ಹಂಗಂಗೆ ಬೌನ್ಸ್ ಆಗ್ಬಿಡ್ತು. ಇನ್ನು ಯುಗಾದಿ ಹಬ್ಬದವರೆಗೂ ಕಾಯ್ಬೇಕು. ಅಲ್ಲಿವರೆಗೂ ದುಃಖನ ಮನಸ್ಸಲ್ಲಿ ಹೆಂಗ್ ಮಾಡ್ಕೊಳ್ಳೋದು? ಯಾರ ಹತ್ರನಾದ್ರೂ ಹಂಚ್ಕೊಂಡ್ರೆ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ. ಈಗಿನ ಕಾಲದಲ್ಲಿ ಕಷ್ಟ ಕೇಳೋರು ಯಾರು? ಅಬೇ ಯಾರೋ ಗೊತ್ತವ್ರು ಹಂಚ್ಕೊಂಡ್ಬಿಡುವ. ಅಣ್ಣ, ಒಂದು 5 ನಿಮಿಷ ಬಿಡು ಮಾಡ್ಕೊಳ್ಳಿ. ನನ್ನ ಕಷ್ಟನ ಸ್ವಲ್ಪ ಹಂಚ್ಕೊಂಡು ಹಗುರ ಆಗ್ತದೆ. ಹೇಳಿ ಅಲ್ಲ ಸರ್, ನಾನು ಇದೀನಲ್ಲ, ನಾನು
ಮನೆಯವರ ಬೇಕು ಬೇಡಗಳನ್ನ ಪೂರೈಕೆ ಮಾಡೋದಕ್ಕೆ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಕಣ್ಣ ಕಾಣ್ತೀನಿ ಅಂತ ತುಂಬಾ ಡಿಪ್ರೆಸ್ ಆದಂಗಾಗಿದೆ. ಏನಾಯ್ತು ಸರ್? ಏನು ಅಂತ ಹೇಳೋಣ ಕಣ್ರೆ, ಈ ಸಂಸಾರ ಅನ್ನೋದು ಇದೆಯಲ್ಲ ಅದು ದರಿದ್ರ ಕಣ್ರೆ. ಬರೀ ದರಿದ್ರ ಏನ್ ಬಂತ, ನರಕ ರವ ರವ ನರಕ. ಯಾರೋ ಬರ್ತಾರೆ ಏನೋ ಕೇಳ್ತಾರೆ, ಹಂಗಂಗೆ ತಲೆನ ತಿಂದು ಹಾಕ್ಬಿಡ್ತಾರೆ ಸರ್. ಒಂದೊಂದು ಸಲ ನೆನ್ಸ್ಕೊಂಡ್ರೆ ಈ ತಲೆ ಇಟ್ಕೋಬಾರ್ದು, ಯಾವ್ದಾದ್ರೂ ಲಾರಿ ಚಕ್ರಕ್ಕೆ ಕೊಟ್ಟು ಸತ್ತು ಹೋಗ್ಬಿಡ್ಬೇಕು ಅನ್ಸ್ಬಿಡುತ್ತೆ. ನಮಗೆ ಬೇಕಾಗಿರೋ ಮನುಷ್ಯ ನೀವೇ ಸರ್. ಅಂದ್ರೆ ತಾವು ಲಾರಿಗಳನ್ನ ಮಡಗಿದ್ರಿ? ಅಲ್ಲ ಸರ್, ನಿಮ್ಮ ತಲೆಯಲ್ಲಿರುವ ಕೆಟ್ಟ ಆಲೋಚನೆಗಳು, ಕಹಿ ನೆನಪುಗಳನ್ನ ಅಳಿಸು ಹೋಗುವಾಗೆ ಟ್ರೀಟ್ಮೆಂಟ್ ನಾನು ಕೊಡಿಸ್ತೇನೆ. ಬಿಟ್ರೆ ಅವರು ಕರ್ಕೊಂಡೋಗಿ ನಮ್ಮನ್ನು ಎದ್ದೇಳು ಮಂಜುನಾಥ ಮಾಡಾಕ್ಬಿಡ್ತಾರೆ. ದಯವಿಟ್ಟು ಕ್ಷಮೆ ಇರಲಿ ಸರ್, ನಮಗೆ ಮುಂದಾಕೋ ಅಭ್ಯಾಸ ಇಲ್ಲ. ಆ ಥರದವ್ರಲ್ಲ ಸರ್, ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ತೇನೆ. ಹಾಗಂತೇಳಿ ದುಡ್ಡು ಕಾಸು ದಮಡಿ ಕೇಳಿದ್ರೆ ನಮ್ಮ ಹತ್ರ ಅದೂ ಇಲ್ಲ. ನಿಮ್ಮ ಹತ್ರ ಯಾರು ಸರ್ ದುಡ್ಡು ಕಾಸು ಕೇಳಿದ್ರು? ಬಿಟ್ಟು ಟ್ರೀಟ್ಮೆಂಟ್ ಕೊಡಿಸ್ತೀನಿ, ಬನ್ನಿ. ಬಿಟ್ಟಿ ಅಂದ್ರೆ ಬಿಡೋ ಮಗನೇ ನಾನು. ಬನ್ನಿ ಸರ್ ಹೋಗುಮ. ಸರ್ ಹಾಗಲ್ಲ ಸರ್, ಹೀಗೆ ಬಿಟ್ಟಿದ್ದಾನೆ ಯಾವ ಕಡೆ ಆದ್ರೆ ಬನ್ನಿ ನಡೆಸಿ ಸರ್. ಬನ್ನಿ ಸರ್, ಬನ್ನಿ ಸರ್. ನಾನು ಎಲ್ಲಿಗೆ ಕರ್ಕೊಂಡು ಬಂದ್ರೆ? ಇದು ನಮ್ಮ ಪ್ರಯೋಗಾಲಯ ಸರ್. ನಿಮಗೆ ಬೇಕಾಗಿರೋ ಪರ್ಫೆಕ್ಟ್ ಮ್ಯಾನ್ ಇವ್ರೆ. ಹಲೋ, ಐ ಆಮ್ ಸೈಂಟಿಸ್ಟ್ ಶೇಖರ್. ನಾವು ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡರಂಗ ಗಂಡುಗಲಿ ಅಂತ. ಎಡಗೈ ಎತ್ತಿದ್ರು ವೀರ ಕೇಸರಿ, ಬಲಗೈ ಎತ್ತಿದ್ರು ವೀರ ಮಂಜರಿ. ಅಯ್ಯೋ, ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಿ? ನೋಡಿ ಸರ್, ನಮ್ಮ ಜೀವನದಲ್ಲಿ ಇಷ್ಟು ವಸಂತಗಳು ತುಂಬಿದ್ವಲ್ಲ, ಇಲ್ಲಿ ತನಕ ಒಂದು ಸೆಟ್ ಆಗಿದೆ. ಬರೀ ಅಪ್ಸೆಟ್. ಒಂದೊಂದ್ಸಲ ಎಲ್ಲದನ್ನ ಮರ್ತ್ಬಿಟ್ಟು ಎಲ್ಲಿಗಾದ್ರೂ ದೇಶ ಹತ್ರ ಹೋಗಬೇಕು. ಸಮಾಧಾನ ನೋಡಿ, ನಿಮ್ ಬೇಜಾರು ಕಲಿಯೋದಕ್ಕೆ ಅಂತಾನೆ ನಾನು ಈ ಬೆಲ್ಟ್ ಕಂಡಿದ್ದೀನಿ. ಏನಿದ್ನ ಸೊಂಟ ಹಾಕೋಬೇಕೆ? ಅಯ್ಯೋ ಅಲ್ಲಪ್ಪ, ಇದು ನಿಮ್ ತಲೆಗೆ ಹಾಕೋದು. ಈ ಬೆಲ್ಟ್ ನಿಮ್ ತಲೆಗೆ ಹಾಕಿದ್ರೆ ನಿಮ್ಮ ಜೀವನದಲ್ಲಿರೋ ಕಹಿ ನೆನಪುಗಳೆಲ್ಲ ಮಾತಾಗಿ ಮಧುರವಾದ ನೆನಪುಗಳು ಮಾತ್ರ ಇರುತ್ತೆ. ಬನ್ನಿ ಕೂತ್ಕೊಳ್ಳಿ. ಹಂಗಾಗತ್ತೆ ಅನ್ನೋದಿದ್ರೆ ಬರೀ ತಲೆಗೆ ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿಗೆ ಕಟ್ಕೊಳ್ಳಿ. ಹಂಗೆಲ್ಲ ಕಟ್ಟಕ್ಕಾಗಲ್ಲಪ್ಪ, ಬರೀ ತಲೆಗೆ ಮರ್ತ್ಬಿಡ್ಬೇಕು, ಎಲ್ಲ ಮರ್ತ್ಬಿಡ್ಬೇಕು ನಾವು. ಮರ್ತ್ಬಿಡ್ತೀರಿ. ನಮ್ಮ ಹೋಗ್ಬಿಡ್ಬೇಕು. ಈ ಬೆಲ್ಟ್ 10 ನಿಮಿಷ ಮಾತ್ರ ಇವ್ರ ತಲೆ ಮೇಲೆ ಇರಬೇಕು. 10 ನಿಮಿಷ ಇದ್ರೆ ಮಾತ್ರ ಇವರಲ್ಲಿರೋ ಕಹಿ ನೆನಪುಗಳು, ಕೆಟ್ಟ ಆಲೋಚನೆಗಳು ಮಾಯ ಆಗುತ್ತೆ. 10 ನಿಮಿಷದ ಮೇಲೆ 1 ಸೆಕೆಂಡ್ ಜಾಸ್ತಿ ಇದ್ರು ಇವ್ರ ತಲೆಯಲ್ಲಿರೋ ಕೆಟ್ಟ ನೆನಪುಗಳ ಜೊತೆ ಬೇರೆ ನೆನಪುಗಳು ಕೂಡ ಮಾಯ ಆಗ್ತಾ 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 ಇವ್ರ ತಲೆನೇ ಖಾಲಿ ಆಗ್ಬಿಡುತ್ತೆ. ಕರೆಕ್ಟ್ ನೋಡ್ಕೊಳ್ತೀನಿ ಸರ್. ಕರೆಕ್ಟ್ ಆನ್ ಮಾಡ್ಲಾ? ಮಾಡಿ ಮಾಡಿ ಸರ್. ಸಕ್ಸಸ್ ಆಗ್ಬಿಟ್ಟ. ಅವನು ಸಕ್ಸಸ್ ಆಗಿದ್ದಾನೆ ಅಂದಮೇಲೆ ಆ ಬೆಲ್ಟ್ ಹೊಡೆಯೋದ್ರಲ್ಲಿ ನಾವು ಸಕ್ಸಸ್ ಆಗ್ಲೇಬೇಕು. ಬಾರಿಂಗ್ ಹೋಗ್ಲೇಬೇಕು, ಸೆಟ್ಲ್ ಆಗ್ಲೇಬೇಕು. ಸರ್, ತಾನ್ ಜಗನ್ ಬೆಲ್ಟ್ ಹೊಡೆ ಕಿಲಿಗೆ ಬಂದಿದ್ದಾನೆ ಸರ್. ಬೆಂಡೆ ಬರೋ ಟೈಮಲ್ಲಿ ಗಡಿಗೆನೆ ಓಡೋದಾಗ ಆಯ್ತಲ್ಲ ಸರ್. ಯೋಚನೆ ಮಾಡೋ ಟೈಮಲ್ಲ, ಎಸ್ಕೇಪ್ ಆಗ್ಬೇಕು. ಹಿಂದಿನ ಮಾಡಿ ಓಡೋದು ನಡೀರಿ ಸರ್. ನೋಡ್ರ ಸೈಂಟಿಸ್ಟ್ ನಿಮ್ಗೆ ಚೆನ್ನಾಗಿ ತಿಳಿಸ್ಬಿಟ್ಟ. ಈ ಡಾನ್ ಜನ ಸುಲಭ ಬಿಟ್ಬಿಡ್ತೀನಾ? ಆ ಬೆಲ್ಟ್ ಹೊಡಿಬೇಕು ಅಂತ 10 ವರ್ಷಗಳನ್ನು ಕಾಯ್ತಾ ಇದ್ದೆ. ಈಗ ಸಕ್ಸಸ್ ಆದ್ಮೇಲೆ ಬಿಟ್ಬಿಡ್ತೀನಾ? ಆತಳ ಸುತ್ತಳ ಪಾತಾಳ ಮಹಾತಾಳದಲ್ಲಿ ಅಡಗಿದ್ರು ಬಿಡೋದಿಲ್ಲ. ಬರ ಹಿಡಿಯೋಣ. ಬೇಗ ಬಾರ, ಹಿಂದೆ ಅಟ್ಟಿಸ್ಕೊಂಡ್ ಬರ್ತಿದ್ದಾರೆ. ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಯಾರಪ್ಪ ನೀವು? ರಘು, ಸಕ್ಸಸ್ ಫಾರ್ಮುಲಾ ಸಕ್ಸಸ್. ಇವ್ ನೆನಪುಗಳು ಮಾತಾಡ್ತಿದೆ. ಡಾಕ್ಟರ್, ನಿಮ್ಮ ಸಕ್ಸಸ್ ಮನೆ ಹಾಳಾಗೋಯ್ತು. ಅವ್ರು ಫಾಲೋ ಮಾಡ್ತಿದ್ದಾರೆ. ಮನೆ ಹೊಡಲ್ಲ. ನಡಿಯೋ ನಡಿ. ಎಲ್ಲ ಅವರು ಈ ಕಡೆ ಬಂದ್ರು. ಎಲ್ಲ ಹಾಳಾಗೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವರು ತಪ್ಪಿಸ್ಕೊಂಡು ಹೋಗಕ್ಕೆ ಚಾನ್ಸೇ ಇಲ್ಲ. ಇಲ್ಲೇ ಎಲ್ಲೋ ಇರಬೇಕು. ಸ್ವಲ್ಪ ಬೇಗ ಓಡಬಾರ್ದಣ್ಣ. ನನ್ನ ಕತೆ ಹಂಗಿರ್ಲಿ ಬಾಸ್. ನೀವೇ ಬೇಗ ಓಡ್ಬೋದಲ್ವಾ? ಪಾಂಡುರಂಗ, ಬೆಲ್ಟ್ ಮೇಲೆ ಹಾಗೆ ಕಡೆ ಹೋಗ್ಬೇಡ, ನಿಂತ್ಕೊಳ. ಪಾಂಡುರಂಗ, ಓಡ್ನಲ್ಲೋ. ಎಲ್ಲೋದ್ರು ಅವರು? ಎಲ್ಲೋ ಇದಾರೆ, ಆದ್ರೆ ನಮ್ ಕಣ್ಣಕ್ಕೆ ಬೀಳ್ತಾ ಇಲ್ಲ. ನಿನ್ನ ಜೊತೆ ಕರ್ಕೊಂಬಂದಲ್ಲ, ಅದಕ್ಕೆ ಅವ್ರು ಸಿಗ್ತಾ ಇಲ್ಲ. ಒಂದು ಕೆಲಸ ಮಾಡು, ನೀನ್ ಈ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ. ನಿನ್ ಕಣ್ಣಿ ಸಿಕ್ಕಾಕೊಂಡ್ರೆ ನೀನ್ ಕಿರ್ಚ್ಕೋ, ನನ್ ಕಣ್ಣಿ ಸಿಕ್ಕಾಕೊಂಡ್ರೆ ನಾನ್ ಕಿರ್ಚ್ಕೋತೀನಿ. ಇಬ್ಬರು ಕಣ್ಣಿಗೆ ಬೀಳ್ತಾ ಇದ್ರು. ಬಾಯ್ ಬಡ್ಕೊಳ್ಳೋಣ ಹೋಗಲೇ.
ಯಾರು? ಯಾವುದೇ ಹೊಸ ಲೋಕ ಎಷ್ಟೊಂದು ಸುಂದರವಾಗಿ ಕಾಣುತ್ತಿದೆ. ನಾನ್ಯಾರು? ಹಾಕೊಂಡಿದ್ದಾನೆ. ಅದಕ್ಕೆ ಕಣ ಕಿರ್ಚಿದ್ದು. ಮೊದಲು ತಲೆ ಕಟ್ಟಿದ್ದು ಬೆಲ್ಟ್ ಅಲ್ಲಿ ನಿನ್ನ ಹಣೆ ಕಟ್ಟಿದ ಬೆಲ್ಟ್ ಅಲ್ಲಿ ಬೆಲ್ಟ್. ನಾನು ಯಾರು? ಸೈಂಟಿಸ್ಟು. ನೀನು ಹಣೆ ಕಟ್ಟಿದ್ನಲ್ಲ, ಬೆಲ್ಟ್ ಏನಾಯ್ತು? ಸೈಂಟಿಸ್ಟ್. ನಾನು ಯಾರು? ಯಾಕೋ ಬೇಕಬೇಕು ಅಂತಾನೆ ಲೂಸ್ ಲೂಸ್ ಆಗಿ ಆಡ್ತಾ ಇದ್ದಾನೆ. ಯಾರು ಬಿಟ್ಟು ಸುಮ್ಮನಿರಲೇ, ಬಡಿಬೇಡ, ನೋಯಿಸ ಕೇಳಬೇಕು. ಸೈಂಟಿಸ್ಟು, ನೀನು ಹಣೆ ಕಟ್ಟಿದ್ನಲ್ಲ ಬೆಲ್ಟ್, ಅದೇನೇ ಆಯ್ತು? ಹೇಳಿ, ನಾನು ಯಾರು? ನನ್ ರೇಗಿಸ್ಬೇಡ, ಸಿಕ್ಕಾಪಟ್ಟೆ ಹೊಡೆದಾಕ್ಬಿಡ್ತೀನಿ. ನೀನು ಹಣೆ ಕಟ್ಟಿದ ಬೆಲ್ಟ್ ಏನಾಯ್ತು ಹೇಳು? ಬೆಲ್ಟ್. ನಾನು ಯಾರು? ರಸ್ತೆನಲ್ಲಿ ರುಚಿಯಲ್ಲ ದಿಕ್ಕಿ ಹೊಡಿತೀರಲ್ಲ, ಏನು ಅನ್ಸಲ್ವಾ? ನಾನು ಯಾರು? ನೀವು ನನ್ನ ಯಜಮಾನ್ರು. ಯಜಮಾನ್. ನೀನ್ ಯಾರು? ನಾನು ನಿಮ್ ಚಂಪಾಕಲಿ. ಚಂಪಾಕಲ್. ನಾನು ಯಾರು? ಒಂದು ದಿಕ್ಕಿಗೆ ಹೀಗಾಡಿದ್ರೆ